ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೋಯಾಬೀನ್ ಗ್ರೇವಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. 1 ಕಪ್ ಅಷ್ಟು ಬೇಯಿಸಿ ಎತ್ತಿಟ್ಕೊಂಡಿರೋ ಸೋಯಾಬೀನ್ ತೊಗೊಂಡಿದ್ದೀನಿ. ಸ್ವಲ್ಪ ಖಾರದ ಪುಡಿ ಮತ್ತು ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಟೊಮೊಟೊ ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಒಗ್ಗರಣೆಗೆ ಟೊಮೊಟೊ ಮತ್ತು ಈರುಳ್ಳಿ. ಇವಾಗ ಸಾಂಬಾರು ಪುಡಿ ಸೇರಿಸ್ಕೊಳ್ತಾ ಇಲ್ವಲ್ಲ ಫ್ರೆಂಡ್ಸ್, ಹಾಗಾಗಿ ಚೋಲೆ ಮಸಾಲ ಪೌಡರ್ ಬರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಸೋಯಾಬೀನು 1 ಕಪ್ ಅಷ್ಟು ತೊಗೊಂಡಿದ್ದೀನಿ, ಅದು ಗ್ರೀನ್ ಕಲರ್ ಕಪ್ಪಲ್ಲಿ. ಅದು ಬೆಂದಾದಮೇಲೆ ಇಷ್ಟಾಗಿದೆ. ಅದನ್ನು ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ ನೀಟಾಗಿ. ಅದರಲ್ಲಿ ಬೆಂದಾದ್ಮೇಲೆ ಒಂದು 5 ನಿಮಿಷ ಸಾಕು ಅದು ಬೇಯೋಕ್ಕೆ. ಅದಾದಮೇಲೆ ನೀಟಾಗಿ ನೀರೆಲ್ಲ ಹಿಂಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಒಂದು ಬಾಣಲಿ ಇಟ್ಟಿದ್ದೀನಿ ನೋಡಿ. ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಒಂದು ಬಾಣಲಿ ಇಟ್ಟಿದ್ದೀನಿ. ಸ್ವಲ್ಪ ಅಷ್ಟೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಸೇರಿಸಿದ್ದೀನಿ. ಇವಾಗ ಆಯಿಲ್ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಈರುಳ್ಳಿನ ಫ್ರೈ ಮಾಡಿ ಹಾಕ್ಕೊಳ್ಳಿ. ಇದು ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಗ್ರೇವಿ ಮಾತ್ರ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ 3 ನಿಮಿಷ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಬ್ರೌನ್ ಬಿರಿಯಾನಿಗೆ ಬರುತ್ತಲ್ಲ ಫ್ರೆಂಡ್ಸ್, ಆ ಥರ ಬ್ರೌನ್ ಕಲರ್ ಇದ್ದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ಗ್ರೇವಿಗೆ ಮಾತ್ರ. ನೋಡಿ ಚೆನ್ನಾಗಿ ಬ್ರೌನ್ ಆಗಿ ತಿರ್ಕೊಂಡಿದೆ. ಇವಾಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಸಹಿತ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು. ತಿರ್ಗಿಸ್ತಾ ಫ್ರೈ ಮಾಡೋಣ, ಇಲ್ಲಾಂದರೆ ಬಾಣಲಿಗೆ ಇಟ್ಕೊಬಿಡುತ್ತೆ. ಈ ಥರ ಒಂದು ಸತಿ ಮಾಡಿ ನೋಡಿ ಫ್ರೆಂಡ್ಸ್. ಚಪಾತಿಗೆ, ಪೂರಿಗೆ, ದೋಸೆಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಸೋಯಾಬೀನಿಂದ ಜಾಸ್ತಿ ವೆಯ್ಟ್ ಏನು ಅನಿಸಲ್ಲ. ಹಾಗಾಗಿ ಒಂದು ಸತಿ ಮಾಡಿ ಟ್ರೈ ಮಾಡಿ. ಇವಾಗ ಬೇಯಿಸಿಟ್ಕೊಂಡಿರೋ ಸೋಯಾಬೀನ್ ಹಾಕ್ಕೊಳ್ತಿದ್ದೀನಿ. ಮಸಾಲೆ ಹಾಕೋಕ್ಕಿಂತ ಮುಂಚೆನೇ ಸೋಯಾಬೀನ್ ಸೇರಿಸ್ಕೋಬೇಕು. ಇದು ಸ್ವಲ್ಪ ಎಣ್ಣೆಲೆಲ್ಲ ನೀಟಾಗಿ ಹುರ್ಕೊಳ್ಳಿ. ಟೊಮೊಟೊ ಅದೆಲ್ಲ ಹುಳಿ ಎಲ್ಲ ಬಿಟ್ಕೊಳ್ಳಿ ಅಂತ ಫಸ್ಟೇ ಇವಾಗ ಹುರಿದಿಟ್ಕೊಳ್ತಾ ಇದ್ದೀನಿ. ನೋಡಿ 1 ಕಪ್ ಹಾಕ್ತಾ ಇದ್ದೀನಿ. ಇದನ್ನೇ ಇಬ್ಬರು ಇಲ್ಲ 3 ಜನ ಆರಾಮಾಗಿ ಊಟ ಮಾಡ್ಬೋದು ಫ್ರೆಂಡ್ಸ್. ಇದೆಲ್ಲ ಚೆನ್ನಾಗಿ ಒಂದು 2 ನಿಮಿಷ ಎಣ್ಣೆಲೆ ಬಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇವಾಗ ಒಂದು ಸ್ವಲ್ಪ ಅಷ್ಟೇ ಚೋಲೋ ಮಸಾಲೆ ಪೌಡರ್ ಹಾಕ್ಕೊಳ್ತಿದ್ದೀನಿ. ಮಸಾಲೆ ಸಹಿತ ಹಿಡಿಬೇಕು. ಅದು ಹಸಿಯಾಗಿರುತ್ತಲ್ಲ ಫ್ರೆಂಡ್ಸ್, ಒಂಥರ ಅನಿಸುತ್ತೆ ತಿನ್ನಬೇಕಾರೆ. ಈಗ ಮಸಾಲ ಮತ್ತು ಟೊಮೊಟೊ, ಈರುಳ್ಳಿ ಎಲ್ಲ ಫ್ಲೇವರ್ ಎಲ್ಲ ಬಿಡ್ಕೊಂತಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಇದನ್ನು ಉರಿಯೋಕ್ಕೆಲ್ಲ ರೆಡಿ ಮಾಡಿಟ್ಬಿಟ್ಟು ಇವಾಗ ಖಾರ ರುಬ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲ ಖಾರ ಎಲ್ಲ ಮಿಕ್ಸಿಂಗ್ ಮಾಡ್ಕೊಂಬಂದಾಗಿತ್ತು ಫ್ರೆಂಡ್ಸ್. ನೀಟಾಗಿ ನುಣ್ಣಗೆ ರುಬ್ಕೊಳ್ಳಿ. ಇವಾಗ ರುಬ್ಬಿರೋ ಅಂಥ ಮಸಾಲ ಸೇರಿಸ್ಕೊಳ್ಳೋಣ. ನಿಮಗೆ ಸ್ವಲ್ಪ ಗಟ್ಟಿ ಬೇಕಂದರೆ ಗಟ್ಟಿಗೆ ಮಾಡ್ಕೊಳ್ಳಿ. ಮತ್ತು ಇದು ನೀರು ಥರ ಮಾಡಿದ್ರೆ ಚೆನ್ನಾಗಿ ಅನಿಸಲ್ಲ ಫ್ರೆಂಡ್ಸ್. ಅದು ಸೋಯಾಬೀನ್ ಒಂಥರ ಬೆಂಡ್ ಟೈಪ್ ಅನಿಸುತ್ತೆ. ಸ್ವಲ್ಪ ಗಟ್ಟಿಗೆ ಗ್ರೇವಿ ಥಿಕ್ನೆಸ್ ಆಗಿತ್ತು ಅಂದರೆ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದು ತುಂಬ ಚೆನ್ನಾಗಿ ಅನಿಸುತ್ತೆ. ಅಕಸ್ಮಾತ್ ನೀರು ಜಾಸ್ತಿ ಆಗಿಬಿಟ್ಟಿತ್ತು ಅಂದರೆ ತುಂಬ ಕಷ್ಟ ಅನಿಸುತ್ತೆ. ಹಂಗೂ ನೀವು ಮಿಸ್ ಆಗಿ ಜಾಸ್ತಿ ನೀರು ಹಾಕೊಂಡ್ರೆ ಸ್ವಲ್ಪ ಕಡಲೆ ಹಿಟ್ಟನ್ನ ನೀರಲ್ಲಿ ಕಲಸಿ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಮಸಾಲ ಎಲ್ಲ ಗಟ್ಟಿನೇ ಇರಬೇಕು ಫ್ರೆಂಡ್ಸ್. ಅಕಸ್ಮಾತ್ ನೀರು ಜಾಸ್ತಿ ಆಯ್ತು ಅಂದರೆ ಗೊತ್ತಲ್ಲ ಏನಾಗುತ್ತೆ ಅಂತ, ಒಂಥರ ಬೆಂಡು ತಿಂದಂಗೆ ಆಗುತ್ತೆ. ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಂಡು ಒಂದು 10 ನಿಮಿಷ ಆಲ್ರೆಡಿ ಸೋಯಾಬೀನ್ ಬೇಯಿಸ್ಕೊಂಡಿರೋದ್ರಿಂದ ಒಂದು 10ರಿಂದ ಒಂದು 15 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಲ್ರೆಡಿ ಆ ಮಸಾಲೆ ಎಲ್ಲ ಕುದ್ದು ಗಟ್ಟಿಗಾಗುತ್ತೆ. ಇವಾಗ ಸ್ವಲ್ಪ ಚಿಕನ್ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಸಾಕು ಫ್ರೆಂಡ್ಸ್. ಯಾವುದೇ ಚಿಕನ್ನು, ಮಟನ್ನು ಅದಕ್ಕಿಂತಲೂ ತುಂಬ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ಚೆನ್ನಾಗಿ ಸ್ವಲ್ಪ ಕುದಿ ಬರ್ತಾ ಇದೆ. ಕುದಿ ಯಾವ ಥರ ಗಟ್ಟಿಗಾಗುತ್ತೆ ಮತ್ತು ಕಲರ್ ಸಹಿತ ಚೇಂಜ್ ಆಗುತ್ತೆ. ಮಸಾಲೆ ಎಲ್ಲ ಬೆಂದಮೇಲೆ ನೀಟಾಗಿ ಕಲರ್ ಎಲ್ಲ ಚೇಂಜ್ ಆಯಿತು. ಇನ್ನೊಂದು 2 ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಸ್ಟವ್ ಆಫ್ ಮಾಡ್ಕೊತೀನಿ. ಎಷ್ಟು ಟೇಸ್ಟಿ ಗ್ರೇವಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಇವಾಗ ವೆಯ್ಟ್ ಲಾಸ್ ಮಾಡ್ತಾ ಇರೋದ್ರಿಂದ ಈ ಗ್ರೇವಿ ತುಂಬ ಚೆನ್ನಾಗಿ ಹೆಲ್ಪ್ ಅನಿಸುತ್ತೆ. ಇದರಿಂದ ಯಾವುದೇ ಥರ ಬೊಜ್ಜು ಈ ಥರ ಏನೂ ಬರೋಲ್ಲ ಫ್ರೆಂಡ್ಸ್. ವಾರದಲ್ಲಿ ಒಂದು 2 ಸತಿ 3 ಸತಿ ಯೂಸ್ ಮಾಡ್ಬೋದು. ಇವಾಗ ಇದೆಲ್ಲ ಆಗಿದ್ದಾಯಿತು. ಇವಾಗ ಪ್ಲೇಟ್ ಮುಚ್ಚಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಚಪಾತಿ ಸಹಿತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 4-5 ಚಪಾತಿ ಮಾಡ್ಕೊಂಡಿದ್ದೆ, ಮತ್ತು ನೈಟ್ಗೆ ಮಧ್ಯಾಹ್ನಕ್ಕೆ ಆಗುತ್ತೆ ಅಂತ. ಕರೆಕ್ಟಾಗಿ 6 ಚಪಾತಿ ಆಗಿತ್ತು ಫ್ರೆಂಡ್ಸ್. ಅಷ್ಟೇ ಸಾಕು. ಬೆಳಗ್ಗೆ ಮತ್ತು ರೈಸ್ ತಿನ್ನಲ್ಲ, ಹಾಗಾಗಿ ಚಪಾತಿ ಮತ್ತು ಪಲ್ಯ ಜೊತೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ 3 ಚಪಾತಿ ತಿಂತಾಯಿದ್ದೀನಿ. ದೊಡ್ಡದೇನು ಚಪಾತಿ ತೊಗೊಂಡಿಲ್ಲ, ಒಂದು ಮೀಡಿಯಮ್ ಸೈಜ್ ಮಾಡಿದ್ದೀನಿ. ಗ್ರೇವಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ. ಇನ್ನೂ ಒಂದು 5 ನಿಮಿಷ ಕುದಿಸ್ಕೋಬೋದು. ನಾನು ಇಷ್ಟು ಥಿಕ್ನೆಸ್ಸಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಒಂದು ಸತಿ ನೀವು ಮಾಡಿ ಟ್ರೈ ಮಾಡಿ. ನನಗೆ ಲೂಸ್ ತರೋಕ್ಕಿಂತನೂ ಪ್ಯಾಕೆಟಲ್ಲಿ ಸೋಯಾಬೀನ್ ಬರ್ತಲ್ಲ ಅದು ತಗೊಂಡ್ರೆ ತುಂಬ ಚೆನ್ನಾಗೇ ಟೇಸ್ಟ್ ಅನಿಸುತ್ತೆ. ನಾನು ಯಾವಾಗಲೂ ಪ್ಯಾಕೆಟಿಂದ ಯೂಸ್ ಮಾಡ್ತೀನಿ. ಪ್ಯಾಕೆಟಲ್ಲಿ ಅಷ್ಟು ಹಸಿ ಸ್ಮೆಲ್ ಇರೋದಿಲ್ಲ ಫ್ರೆಂಡ್ಸ್. ಲೂಸ್ ತೊಗೊಂಬಂದರೆ ಅದ್ರಲ್ಲಿ ಜಾಸ್ತಿ ಹಸಿ ಸ್ಮೆಲ್ ಥರ ಇರುತ್ತೆ. ಒಂದು ಸತಿ ಪ್ಯಾಕೆಟಲ್ಲಿರೋ ಸೋಯಾಬೀನ್ ತೊಗೊಂಬಂದು ಗ್ರೇವಿ ಮಾಡಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ನೋಡೋಕ್ಕೂ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಒಳಗೆ ಗೋಬಿ ಮಂಚೂರಿ ಥರ ಕಾಣಿಸ್ತಾ ಇದೆ. ತಿನ್ನೋಕೆ ಮಾತ್ರ ತುಂಬ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ.
ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ अगले ಮಾಡಿ, हफ्ते ಶೇರ್ मिलते ಮಾಡಿ. हैं. ओके चलो, थैंक यू, लव लव.